ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಮಾಗಡಿಗೆ ಬಂದಿದ್ದೀವಿ ಬಿಕಾಸ್ ಇವತ್ತು ಪಾಪದು ತೊಟ್ಲು ಶಾಸ್ತ್ರ ಇದೆ, ಹಾಗೆ ನಾಮಕರಣ ಕೂಡ ಇದೆ. ಆ್ಯಕ್ಚುಲಿ ಬಂದಿದ ತಕ್ಷಣ ಟಿಫನ್ ಮಾಡ್ಕೊಂಡ್ವಿ. ಅದಾದಮೇಲೆ ಆಂಟಿ ಡೆಕೋರೇಷನ್ ಮಾಡಿಬಿಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಂಗೆ ಫುಲ್ ಬ್ಲ್ಯಾಂಕ್ ಆಗೋಯ್ತು. ನನಗೆ ಈ ಥರ ಡೆಕೋರೇಷನ್ ಎಲ್ಲ ತೊಟ್ಲಿಗೆ ಮಾಡಿ ಗೊತ್ತಿಲ್ಲ. ಸೊ ನಮ್ಮ ಬುಜ್ಜಿಗೂ ಕೂಡ ಈ ಥರ ಎಲ್ಲ ಡೆಕೋರೇಷನ್ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಗೊತ್ತಿರಲಿಲ್ಲ ಅಷ್ಟೇ. ಅವ್ರು ಕೊಟ್ಟಾಗ ಸ್ವಲ್ಪ ಬ್ಲ್ಯಾಂಕ್ ಆಗಿತ್ತು. ಏನೋ ಒಂದು ಐಡಿಯಾ ಮಾಡಿ ಹಾಗೇ ನಾನು ಪವಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಂಡ್ವಿ ಫ್ಲವರಲ್ಲಿ. ಆದರೂ ಚೆನ್ನಾಗೇ ಬಂತು. ಫಸ್ಟ್ ಟೈಮ್ ಮಾಡಿದ್ರು. 2 ಥರ ಹೂವು ಎಲ್ಲ ಕೊಟ್ಟಿದ್ರು. ಸೊ ಹೂವೆಲ್ಲ ಜಾಸ್ತಿನೇ ಇತ್ತು. ಸೊ ಬಿಡಿ, ಅದರಲ್ಲೇ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ವೇಲ್ ಹಾಕ್ಬಿಟ್ಟು ಅದರಲ್ಲಿ ಮಾಡಿ ಫ್ಲವರ್ಸ್ ಎಲ್ಲ ಹಾಕಿದ್ವಿ. ಅಂದರೂ ಒಂಥರ ಓಕೆ, ಚೆನ್ನಾಗಿತ್ತು. ಸೊ ಅದಾದಮೇಲೆ ಪುರೋಹಿತರು ಬಂದಿದ್ದರು. ಅವರು ಎಲ್ಲ ಥರ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ. ನವಗ್ರಹ ಶಾಂತಿ ಮಾಡೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಮನೆಯವರೆಲ್ಲ ಅವ್ರು ಕೇಳಿದ್ದಕ್ಕೆಲ್ಲ ಐಟಮ್ಸ್ನೆಲ್ಲ ಕೊಡ್ತಾಯಿದ್ರು. ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ. ಸೊ ರಂಜಿತಾ ಹಾಗೆ ಪವಿಯವರು ಕೂತ್ಕೊಂಡು ನವಗ್ರಹ ಶಾಂತಿ ಪೂಜೆನ ಮಾಡ್ತಾಯಿದ್ದಾರೆ. ನವಗ್ರಹ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದರು. ನವಗ್ರಹ ಪೂಜೆ ಎಲ್ಲ ಆದಮೇಲೆ ತಟ್ಟೆಯಲ್ಲಿ ಅಕ್ಕಿ ಕೊಟ್ಟಿದ್ರು. ಓಂ ಶ್ರೀ ಅಂತ ಬರೆಸ್ಬಿಟ್ಟು ಮಗು ಹೆಸರನ್ನ ಬರೆಸಿದ್ರು ತಂದೆ ಕೈಲಿ. ಮಗು ಹೆಸರು ಬಂದ್ಬಿಟ್ಟು ಮನಸ್ವಿನ್ ಅಂತ. ಅದಾದಮೇಲೆ ಪವಿ ಹಾಗೆ ರಂಜಿತಾ ಪಾಪನ ಎತ್ಕೊಂಡು ಮನಸ್ವಿನ್ ಅಂತ 3 ಸತಿ ಕಿವಿಲಿ ಹೇಳಿದ್ರು. ಅದಾದಮೇಲೆ ಎಲ್ಲರೂ, ನಾವು ಫ್ಯಾಮಿಲಿ ಎಲ್ಲರೂ ಇರ್ತೀವಲ್ಲ, ಪಾಪುಗೆ ಜೇನುತುಪ್ಪನ ಸ್ವಲ್ಪ ಸ್ವಲ್ಪ ನೆಕ್ಸಿ ಸೊ ಸ್ವೀಟ್ ಕೊಟ್ಟಂಗೆ, ಸೊ ಎಲ್ಲರೂ ಆಶೀರ್ವಾದ ಮಾಡ್ದಂಗೆ ಆಯಿತು. ಸೊ ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ನಾಮಕರಣನೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ 3 ಜನಕ್ಕೂ ಕೂಡ ಆರತಿನ ಮಾಡಿದ್ವಿ. ಅದಾದಮೇಲೆ ಪ್ರಸಾದ ಎಲ್ಲ ಇತ್ತಲ್ಲ, ಅದೆಲ್ಲನೂ ಕೂಡ ಎಲ್ಲರಿಗೂ ಕೊಟ್ವಿ. ಸೊ ಮನಸ್ವಿನಂತೂ ನಾವು ಹೋದಾಗಿಂದ ಬರೋವರೆಗೂ ಮಲ್ಕೊಂಡೇ ಇದ್ದ. ಸೊ ಇವಾಗ ತೊಟ್ಲಿಗೆಲ್ಲ ಪೂಜೆ ಮಾಡಿ ಪಾಪುನ ತೊಟ್ಲಿಗೆ ಹಾಕಿ ಮಲಗಿಸಿದ್ರು. ಮಲಗಿಸಿರೋ ಮಗುನೇ ಮಲಗಿಸಿದ್ದಾರೆ. ಇಬ್ಬರು ಜೋಜೋಲಾಲಿ ಅಂತ ಹಾಡ್ತಾ ಇದ್ದಾರೆ ಮಲಗಿರೋ ಮಗುಗೇನೆ. ಸೊ ಇವತ್ತಿನ ದಿನ ಹೀಗಿತ್ತು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.